ಈಗ ಮಾಧ್ಯಮಕ್ಕೆ ನಾವು ಯಾರನ್ನು ಕೂಡ ಒಂದು ಮೊನ್ನೆ ಸುರ್ಜೇವಾಲಾ ಬಂದು ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಹೀಗಾಗಿ ಮಾಧ್ಯಮದವ್ರು ಸುಮ್ಮನೆ ಪದೇ ಪದೇ ಬೇರೆ ಅನೇಕ ವಿಷಯಗಳದಾವ. ಈಗ ಅಭಿವೃದ್ಧಿ ವಿಚಾರಗಳು, ಮತ್ತೊಂದು ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಎಂ.ಬಿ. ಪಾಟೀಲ್, ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಸರ್, ಈಗ ಇದ್ರ ಜೊತೆ ಜಾತಿ ಗಣತಿ ವಿಚಾರ ಸರ್, ಪ್ರಬಲ ಸಮುದಾಯಗಳು ಒಕ್ಕಲಿಗ ಲಿಂಗಾಯತ ಸಮುದಾಯ ಬೇಡ ಅನ್ನೋ ವಿಚಾರಕ್ಕೆ ಏನಾದರೂ ಮುಂದೂಡಿಕೆ ಹೋಗ್ತಾ ಇದೆ ನೋಡಿ. ಈಗ ಅದೇ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಈಗ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು, ಅದು ಓಪನ್ ಮಾಡಿದ ಮ್ಯಾಗೆ ಅದು ಗೊತ್ತಾಗುತ್ತೆ. ಇನ್ನು ಉಳಿದವರೆಲ್ಲ ಇವತ್ತು ವೀರಶೈವ ಮಹಾಸಭಾ ಇರ್ಬೋದು, ಇನ್ನಿತರು ಇರ್ಬೋದು, ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಈ ಮಧ್ಯ ಯಾವುದೋ ಒಂದು ಮುಖ್ಯ ದಿನಪತ್ರಿಕೆಯಲ್ಲಿ ಜಾತಿವಾರು ಜನಸಂಖ್ಯೆಗಳನ್ನು ಕೂಡ ಹೊರಗಡೆ ಬಿಟ್ಟಿದ್ದಾರೆ, ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಈಗ ನಮ್ಮ ಲಿಂಗಾಯತ ವಿಚಾರ ಪ್ರಶ್ನೆ ಬಂದಾಗ ಆ ಒಂದು ಮಾಧ್ಯಮದ ರಿಪೋರ್ಟ್ ನೋಡಿದರೆ ಲಿಂಗಾಯತ ಸಮುದಾಯಕ್ಕೆ 65 ಲಕ್ಷ ಅಂತ ಹಾಕಿದ್ದಾರೆ. ನಮ್ಮಲ್ಲಿ ಲಿಂಗಾಯತ ಏನಾಗಿದ್ದಾವೆ ನಾವು ವಿನಂತಿ ಮಾಡ್ಕೊಂಡಿದ್ದು, ಮುಖ್ಯಮಂತ್ರಿಗಳು ಕೇಳ್ಕೊಂಡಿರುವಂಥದ್ದು, ಮತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ಈಶ್ವರ್ ಖಂಡ್ರೆ ಅವರು ನಾವು ಚರ್ಚೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಅನೇಕ ಲಿಂಗಾಯತ ಉಪಪಂಗಡಗಳು, ಇವತ್ತು ನಮ್ಮ 108 ಉಪಪಂಗಡಗಳಿದ್ದಾವೆ. ಇವರು ಕೆಲವು ಉಪಪಂಗಡಗಳು ಅವರು ಲಿಂಗಾಯತ ಗಾಣಿಗ ಅಂತ ಬರ್ಸಿದ್ದು, ಹಿಂದೂ ಗಾಣಿಗ ಅಂತ ಬರ್ಸಿದ್ದಾರೆ, ಹಿಂದೂ ಸಾದ್ರು ಅಂತ ಬರ್ಸಿದ್ದಾರೆ, ಹಿಂದೂ ಬಣಿಜ್ಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ. ಇವರು ಆ ರೀತಿ ಬರ್ಸಿದ್ದಾರೆ. ಇವೆಲ್ಲ ಲಿಂಗಾಯತ ಉಪಪಂಗಡಗಳು. ಆ ರೀತಿ ಬರ್ಸಿದ್ರಿಂದ ಅವ್ರನ್ನ ಕೌಂಟ್ ಮಾಡ್ತಿದ್ರೆ ನಮ್ಮ ಜನಸಂಖ್ಯೆ ಭಾಳ ಕಡಿಮೆ ಆಗ್ತದೆ. ಅದೆಲ್ಲವನ್ನ ಕೌಂಟ್ ಮಾಡಿದರೆ ಇವತ್ತು ದಿವಸ ನಮ್ಮ ಜನಸಂಖ್ಯೆ ಇವತ್ತು ದಿವಸ ರಾಜ್ಯದಲ್ಲಿ 17% ಜಾಸ್ತಿ ಇದೆ, ಅದ್ರ ಪಕ್ವಾಗಿರ್ತದೆ. ಆ ರೀತಿ ಅನ್ಯಾಯ ಆಗದಂಗೆ ಎಲ್ಲ ಲಿಂಗಾಯತ ಉಪಪಂಗಡಗಳು ಅವ್ರು ಏನೇ ಬರ್ಸಿರ್ಲಿ ಇವತ್ತು ದಿವಸ ಅವು ಉಪಪಂಗಡಗಳು ಲಿಂಗಾಯತ ಅಂತ ಗೊತ್ತಿದೆಯಾ? ಗಾಣಿಗರು ಬಣಿಜ್ಗರು, ಗಾಣಿಗರು, ಸಾದ್ರು ಲಿಂಗಾಯತ ಉಪಪಂಗಡ ಗೊತ್ತಿದೆವ? ಅವರೆಲ್ಲರನ್ನೂ ಒಂದೇ ಹಡಿಯಲ್ಲಿ ತೊಗೊಂಬಂದು ನೀವು ಇದು ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡಿದ್ದೀವಿ. ಈ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಈತನ ಮಧ್ಯೆ ಇವತ್ತು ದಿವಸ ಒಂದು ಪತ್ರಿಕೆಯಲ್ಲಿ ಇವತ್ತು ದಿವಸ ಜನಸಂಖ್ಯೆ ಎಷ್ಟು ಬರ್ತದೆ. ಆ ರೀತಿ ಆಗಲಿಕ್ಕೆ ಅದನ್ನು ನಾವು ಕೂಡ ಬಿಡೋದಿಲ್ಲ. ಮುಖ್ಯಮಂತ್ರಿಗಳಿಗೂ ನಾವು ಹೇಳಿದ್ದೀನಿ, ಹಿಂದೂ ಕೂಡ ಹೇಳಿದ್ದೀನಿ. ಅದು ರಿಪೋರ್ಟ್ ಬಂದು ನೋಡಿದ ಮ್ಯಾಗ ನಮ್ಮ ಸತ್ಯಾಂಶ ಗೊತ್ತಾಗ್ತದೆ. ರಿಪೋರ್ಟ್ ನೋಡ್ಲಾರ್ದೇ ಸುಮ್ಮನೆ ನಾವು ಚರ್ಚೆ ಮಾಡಿದ್ರೆ ಉಪಯೋಗಿಲ್ಲ. ಆ ಲಿಂಗಾಯತ ವಿಚಾರದಲ್ಲಿ ಒಂದು ಹೇಳ್ತೀನಿ, ಎಲ್ಲ ಉಪಪಂಗಡಗಳು ಯಾವ್ಯಾವ ಅನ್ನೋದು ಗೊತ್ತಿದೆ. ಆ ಉಪಪಂಗಡಗಳನ್ನ ಎಲ್ಲನೂ ಒಂದೇ ಅಡಿಯಲ್ಲಿ ತೊಗೊಂಬಂದು ಅವರು ಏನೇ ಬರ್ಸಿರಲಿ, ಲಿಂಗಾಯತ ಗಾಣಿಗ ಅಂತ ಬರ್ಸಿರ್ಬೋದು, ಲಿಂಗಾಯತ ಸಾದ್ರು ಅಂತ ಬರ್ಸಿರ್ಬೋದು, ಲಿಂಗಾಯತ ರೆಡ್ಡಿ ಅಂತ ಬರ್ಸಿರ್ಬೋದು, ಅದು ಹಿಂದೂ ಗಾಣಿಗ ಅಂತ ಬರ್ಸಿರ್ಬೋದು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಮಾಲ್ಗಾರ ಅಂತ ಬರ್ಸಿರ್ಬೋದು, ಹಿಂದೂ ಬಣಜ್ಗ, ಹಿಂದೂ ಸಾದ್ರು ಏನೇ ಬರ್ಸಿರಲಿ ಅವರೆಲ್ಲವನ್ನ ಒಂದೇ ಹಿಡಿದಲ್ಲಿ ತಂದು ಅವ್ರನ್ನ ಕೌಂಟ್ ಮಾಡಬೇಕು. ಅವಾಗ ನಿಜವಾದಂಥ ಜನಸಂಖ್ಯೆ ನಮ್ಗೆ ಗೊತ್ತಾಗ್ತದೆ. ಆ ಫೇರ್ ಎಕ್ಸರ್ಸೈಸ್ ಆಗಬೇಕು ಅನ್ನೋದು ನಮ್ದಿದೆ. ಕಾರಣಾಂತರದಿಂದ ಅವರು ಮೀಸಲಾತಿ ಸಲುವಾಗಿ ಆ ರೀತಿ ಬರ್ಸಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಮುಂದೆ ಹೇಳಿದ್ದಾರೆ. ಆ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಆ ರಿಪೋರ್ಟ್ ತಿಳ್ಕೊಂಡು ನಾವು ಮಾತಾಡ್ತೀವಿ. ಸರ್, ಅಧ್ಯಕ್ಷ ಬದಲಾವಣೆ ವಿಚಾರಗಳು ಚರ್ಚೆ ಆಗ್ತಿದೆ. ಸತೀಶ್ ಜಾರಕಿಹೊಳಿ ಕೂಡ ಕರೆಕ್ಟಾಗಿ ಪಕ್ಷ ಸಂಘಟನೆ ಆಗ್ತಿಲ್ಲ ಅನ್ನೋದು, ರಾಜಣ್ಣ ಅವರು ಕೂಡ ಸತೀಶ್ ಜಾರಕಿಹೊಳಿ ನೋಡಿ, ಒಂದು ಹೇಳ್ತೀನಿ, ಈ ಎಲ್ಲ ವಿಚಾರಗಳು ಅಧ್ಯಕ್ಷರ ಬದಲಾವಣೆಯನ್ನ ಮುಂದುವರಿಕೆಯನ್ನ ಯಾರು ಮಾಡೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತದೆ. ಈಗ ಮಾಧ್ಯಮಕ್ಕೆ ನಾವು ಯಾರನ್ನು ಕೂಡ ಒಂದು ಮೊನ್ನೆ ಸುರ್ಜೇವಾಲಾ ಬಂದು ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಹೀಗಾಗಿ ಮಾಧ್ಯಮದವ್ರು ಸುಮ್ಮನೆ ಪದೇ ಪದೇ ಬೇರೆ ಅನೇಕ ವಿಷಯಗಳದಾವ. ಈಗ ಅಭಿವೃದ್ಧಿ ವಿಚಾರಗಳು, ಮತ್ತೊಂದು ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಎಂ.ಬಿ. ಪಾಟೀಲ್, ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಸರ್, ಈಗ ಇದ್ರ ಜೊತೆ ಜಾತಿ ಗಣತಿ ವಿಚಾರ ಸರ್, ಪ್ರಬಲ ಸಮುದಾಯಗಳು ಒಕ್ಕಲಿಗ ಲಿಂಗಾಯತ ಸಮುದಾಯ ಬೇಡ ಅನ್ನೋ ವಿಚಾರಕ್ಕೆ ಏನಾದರೂ ಮುಂದೂಡಿಕೆ ಹೋಗ್ತಾ ಇದೆ ನೋಡಿ. ಈಗ ಅದೇ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಈಗ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು, ಅದು ಓಪನ್ ಮಾಡಿದ ಮ್ಯಾಗೆ ಅದು ಗೊತ್ತಾಗುತ್ತೆ. ಇನ್ನು ಉಳಿದವರೆಲ್ಲ ಇವತ್ತು ವೀರಶೈವ ಮಹಾಸಭಾ ಇರ್ಬೋದು, ಇನ್ನಿತರು ಇರ್ಬೋದು, ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಈ ಮಧ್ಯ ಯಾವುದೋ ಒಂದು ಮುಖ್ಯ ದಿನಪತ್ರಿಕೆಯಲ್ಲಿ ಜಾತಿವಾರು ಜನಸಂಖ್ಯೆಗಳನ್ನು ಕೂಡ ಹೊರಗಡೆ ಬಿಟ್ಟಿದ್ದಾರೆ, ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಈಗ ನಮ್ಮ ಲಿಂಗಾಯತ ವಿಚಾರ ಪ್ರಶ್ನೆ ಬಂದಾಗ ಆ ಒಂದು ಮಾಧ್ಯಮದ ರಿಪೋರ್ಟ್ ನೋಡಿದರೆ ಲಿಂಗಾಯತ ಸಮುದಾಯಕ್ಕೆ 65 ಲಕ್ಷ ಅಂತ ಹಾಕಿದ್ದಾರೆ. ನಮ್ಮಲ್ಲಿ ಲಿಂಗಾಯತ ಏನಾಗಿದ್ದಾವೆ ನಾವು ವಿನಂತಿ ಮಾಡ್ಕೊಂಡಿದ್ದು, ಮುಖ್ಯಮಂತ್ರಿಗಳು ಕೇಳ್ಕೊಂಡಿರುವಂಥದ್ದು, ಮತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ಈಶ್ವರ್ ಖಂಡ್ರೆ ಅವರು ನಾವು ಚರ್ಚೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಅನೇಕ ಲಿಂಗಾಯತ ಉಪಪಂಗಡಗಳು, ಇವತ್ತು ನಮ್ಮ 108 ಉಪಪಂಗಡಗಳಿದ್ದಾವೆ.
ಇವರು ಕೆಲವು ಉಪಪಂಗಡಗಳು ಅವರು ಲಿಂಗಾಯತ ಗಾಣಿಗ ಅಂತ ಬರ್ಸಿದ್ದು, ಹಿಂದೂ ಗಾಣಿಗ ಅಂತ ಬರ್ಸಿದ್ದಾರೆ, ಹಿಂದೂ ಸಾಧು ಅಂತ ಬರ್ಸಿದ್ದಾರೆ, ಹಿಂದೂ ಬಣಿಜ್ಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ. ಇವರು ಆ ರೀತಿ ಬರ್ಸಿದ ಇವೆಲ್ಲ ಲಿಂಗಾಯತ ಉಪಪಂಗಡಗಳು. ಆ ರೀತಿ ಬರ್ಸಿದ್ರಿಂದ ಅವ್ರನ್ನ ಕೌಂಟ್ ಮಾಡ್ತಿದ್ರೆ ನಮ್ಮ ಜನಸಂಖ್ಯೆ ಭಾಳ ಕಡಿಮೆ ಆಗ್ತದೆ. ಅದೆಲ್ಲವನ್ನ ಕೌಂಟ್ ಮಾಡಿದರೆ ಇವತ್ತು ದಿವಸ ನಮ್ಮ ಜನಸಂಖ್ಯೆ ಇವತ್ತು ದಿವಸ ರಾಜ್ಯದಲ್ಲಿ 17% ಜಾಸ್ತಿ ಇದೆ, ಅದ್ರ ಪಕ್ವಾಗಿರ್ತದೆ. ಆ ರೀತಿ ಅನ್ಯಾಯ ಆಗದಂಗೆ ಎಲ್ಲ ಲಿಂಗಾಯತ ಉಪಪಂಗಡಗಳು ಅವ್ರು ಏನೇ ಬರ್ಸಿರ್ಲಿ ಇವತ್ತು ದಿವಸ ಅವು ಉಪಪಂಗಡಗಳು ಲಿಂಗಾಯತ ಅಂತ ಗೊತ್ತಿದೆಯಾ? ಗಾಣಿಗರು ಬಣಿಜ್ಗರು ಗಾಣಿಗರು ಸಾದರು ಲಿಂಗಾಯತ ಉಪಪಂಗಡ ಗೊತ್ತಿದೆವ? ಅವರೆಲ್ಲರನ್ನೂ ಒಂದೇ ಹಡಿಯಲ್ಲಿ ತೊಗೊಂಬಂದು ನೀವು ಇದು ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡಿದ್ದೀವಿ. ಈ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಈತನ ಮಧ್ಯೆ ಇವತ್ತು ದಿವಸ ಒಂದು ಪತ್ರಿಕೆಯಲ್ಲಿ ಇವತ್ತು ದಿವಸ ಜನಸಂಖ್ಯೆ ಎಷ್ಟೆಷ್ಟು ಅಂತ ಬರ್ತದೆ. ಆ ರೀತಿ ಆಗಲಿಕ್ಕೆ ಅದನ್ನು ನಾವು ಕೂಡ ಬಿಡೋದಲ್ಲ. ಮುಖ್ಯಮಂತ್ರಿಗಳಿಗೂ ನಾವು ಹೇಳಿದ್ದೀನಿ, ಹಿಂದೂ ಕೂಡ ಹೇಳಿದ್ದೀನಿ. ಅದು ರಿಪೋರ್ಟ್ ಬಂದು ನೋಡಿದ ಮ್ಯಾಗ ನಮ್ಮ ಸತ್ಯಾಂಶ ಗೊತ್ತಾಗ್ತದೆ. ರಿಪೋರ್ಟ್ ನೋಡ್ಲಾದೇನೆ ಸುಮ್ಮನೆ ನಾವು ಚರ್ಚೆ ಮಾಡಿದ್ರೆ ಉಪಯೋಗಿಲ್ಲ. ಆದ್ರೆ ಲಿಂಗಾಯತ ವಿಚಾರದಲ್ಲಿ ಒಂದು ಹೇಳ್ತೀನಿ, ಎಲ್ಲ ಉಪಪಂಗಡಗಳು ಯಾವ್ಯಾವ ಅನ್ನೋದು ಗೊತ್ತಿದೆ. ಆ ಉಪಪಂಗಡಗಳನ್ನೆಲ್ಲನೂ ಒಂದೇ ಅಡಿಯಲ್ಲಿ ತೊಗೊಂಬಂದು ಅವರು ಏನೇ ಬರ್ಸಿರಲಿ, ಲಿಂಗಾಯತ ಗಾಣಿಗ ಅಂತ ಬರ್ಸಿರ್ಬೋದು, ಲಿಂಗಾಯತ ಸಾಧು ಅಂತ ಬರ್ಸಿರ್ಬೋದು, ಲಿಂಗಾಯತ ರೆಡ್ಡಿ ಅಂತ ಬರ್ಸಿರ್ಬೋದು, ಅದು ಹಿಂದೂ ಗಾಣಿಗ ಅಂತ ಬರ್ಸಿರ್ಬೋದು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಮಾಲ್ಗಾರ ಅಂತ ಬರ್ಸಿರ್ಬೋದು, ಹಿಂದೂ ಬಣಿಜ್ಗ, ಹಿಂದೂ ಸಾಧು ಏನೇ ಬರ್ಸಿರಲಿ ಅವರೆಲ್ಲವನ್ನ ಒಂದೇ ಹಿಡಿದಲ್ಲಿ ತಂದು ಅವ್ರನ್ನ ಕೌಂಟ್ ಮಾಡಬೇಕು. ಅವಾಗ ನಿಜವಾದಂಥ ಜನಸಂಖ್ಯೆ ನಮ್ಗೆ ಗೊತ್ತಾಗ್ತದೆ. ಆ ಫೇರ್ ಎಕ್ಸರ್ಸೈಸ್ ಆಗಬೇಕು ಅನ್ನೋದು ನಮ್ದಿದೆ. ಕಾರಣಾಂತರದಿಂದ ಅವರು ಮೀಸಲಾತಿ ಸಲುವಾಗಿ ಆ ರೀತಿ ಬರ್ಸಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಮುಂದೆ ಹೇಳಿದ್ದಾರೆ. ಆ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಆ ರಿಪೋರ್ಟ್ ತಿಳ್ಕೊಂಡು ನಾವು ಮಾತಾಡ್ತೀವಿ. ಸರ್, ಅಧ್ಯಕ್ಷ ಬದಲಾವಣೆ ವಿಚಾರಗಳು ಚರ್ಚೆ ಆಗ್ತಿದೆ. ಸತೀಶ್ ಜಾರಕಿಹೊಳಿ ಕೂಡ ಕರೆಕ್ಟ್ ಆಗಿ ಪಕ್ಷ ಸಂಘಟನೆ ಆಗ್ತಿಲ್ಲ ಅನ್ನೋದು. ರಾಜಣ್ಣವರು ಕೂಡ ಸತೀಶ್ ಜಾರಕಿಹೊಳಿ ನೋಡಿ, ಒಂದು ಹೇಳ್ತೀನಿ, ಈ ಎಲ್ಲ ವಿಚಾರಗಳು ಅಧ್ಯಕ್ಷರ ಬದಲಾವಣೆಯನ್ನ ಮುಂದುವರಿಕೆಯನ್ನ ಯಾರು ಮಾಡೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತದೆ. ಈಗ ಆ ಮಾಧ್ಯಮಕ್ಕೆ ನಾವು ಯಾರನ್ನು ಕೂಡ ಒಂದು ಮೊನ್ನೆ ಸುರ್ಜೇವಾಲಾ ಬಂದು ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಎಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಹೀಗಾಗಿ ಮಾಧ್ಯಮದವ್ರು ಸುಮ್ಮನೆ ಪದೇ ಬೇರೆ ಅನೇಕ ವಿಷಯಗಳದಾವ. ಈಗ ಅಭಿವೃದ್ಧಿ ವಿಚಾರಗಳು, ಮತ್ತೊಂದು ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಎಂ ಬಿ ಪಾಟೀಲ್ರು, ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಸರ್, ಈಗ ಇದ್ರ ಜೊತೆ ಸರ್ ಜಾತಿ ಗಣತಿ ವಿಚಾರ ಸರ್, ಪ್ರಬಲ ಸಮುದಾಯಗಳು ಒಕ್ಕಲಿಗ ಲಿಂಗಾಯತ ಸಮುದಾಯ ಬೇಡ ಅನ್ನೋ ವಿಚಾರಕ್ಕೆ ಏನಾದರೂ ಮುಂದೂಡಿಕೆ ಹೋಗ್ತಾ ಇದೆ? ನೋಡಿ, ಈಗ ಅದೇ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಈಗ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು. ಅದು ಓಪನ್ ಮಾಡಿದ ಮ್ಯಾಗೆ ಅದು ಗೊತ್ತಾಗುತ್ತೆ. ಇನ್ನು ಉಳಿದವರೆಲ್ಲ ಇವತ್ತು ವೀರಶೈವ ಮಹಾಸಭಾ ಇರ್ಬೋದು, ಇನ್ನಿತರು ಇರ್ಬೋದು, ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಈ ಮಧ್ಯ ಯಾವುದೋ ಒಂದು ಮುಖ್ಯ ದಿನಪತ್ರಿಕೆಯಲ್ಲಿ ಜಾತಿವಾರು ಜನಸಂಖ್ಯೆಗಳನ್ನು ಕೂಡ ಹೊರಗಡೆ ಬಿಟ್ಟಿದ್ದಾರೆ, ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಈಗ ನಮ್ಮ ಲಿಂಗಾಯತ ವಿಚಾರ ಪ್ರಶ್ನೆ ಬಂದಾಗ ಆ ಒಂದು ಮಾಧ್ಯಮದ ರಿಪೋರ್ಟ್ ನೋಡಿದರೆ ಲಿಂಗಾಯತ ಸಮುದಾಯಕ್ಕೆ 65 ಲಕ್ಷ ಅಂತ ಹಾಕಿದ್ದಾರೆ. ನಮ್ಮಲ್ಲಿ ಲಿಂಗಾಯತ ಏನಾಗಿದ್ದಾವೆ ನಾವು ವಿನಂತಿ ಮಾಡ್ಕೊಂಡಿದ್ದು, ಮುಖ್ಯಮಂತ್ರಿಗಳು ಕೇಳ್ಕೊಂಡಿರುವಂಥದ್ದು, ಮತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ. ಈಶ್ವರ್ ಖಂಡ್ರೆ ಅವರು ನಾವು ಚರ್ಚೆ ಮಾಡಿದ್ದೀವಿ. ಈಗ ನಮ್ಮಲ್ಲಿ ಅನೇಕ ಲಿಂಗಾಯತ ಉಪಪಂಗಡಗಳು, ಇವತ್ತು ನಮ್ಮ 108 ಉಪಪಂಗಡಗಳಿದ್ದಾವೆ. ಇವರು ಕೆಲವು ಉಪಪಂಗಡಗಳು ಅವರು ಲಿಂಗಾಯತ ಗಾಣಿಗ ಅಂತ ಬರ್ಸಿದ್ದು, ಹಿಂದೂ ಗಾಣಿಗ ಅಂತ ಬರ್ಸಿದ್ದಾರೆ, ಹಿಂದೂ ಸಾಧು ಅಂತ ಬರ್ಸಿದ್ದಾರೆ, ಹಿಂದೂ ಬಣಿಜ್ಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ. ಇವರು ಆ ರೀತಿ ಬರ್ಸಿದ ಇವೆಲ್ಲ ಲಿಂಗಾಯತ ಉಪಪಂಗಡಗಳು. ಆ ರೀತಿ ಬರ್ಸಿದ್ರಿಂದ ಅವ್ರನ್ನ ಕೌಂಟ್ ಮಾಡ್ತಿದ್ರೆ ನಮ್ಮ ಜನಸಂಖ್ಯೆ ಭಾಳ ಕಡಿಮೆ ಆಗ್ತದೆ. ಅದೆಲ್ಲವನ್ನ ಕೌಂಟ್ ಮಾಡಿದರೆ ಇವತ್ತು ದಿವಸ ನಮ್ಮ ಜನಸಂಖ್ಯೆ ಇವತ್ತು ದಿವಸ ರಾಜ್ಯದಲ್ಲಿ 17% ಜಾಸ್ತಿ ಇದೆ, ಅದ್ರ ಪಕ್ವಾಗಿರ್ತದೆ. ಆ ರೀತಿ ಅನ್ಯಾಯ ಆಗದಂಗೆ ಎಲ್ಲ ಲಿಂಗಾಯತ ಉಪಪಂಗಡಗಳು ಅವ್ರು ಏನೇ ಬರ್ಸಿರ್ಲಿ ಇವತ್ತು ದಿವಸ ಅವು ಉಪಪಂಗಡಗಳು ಲಿಂಗಾಯತ ಅಂತ ಗೊತ್ತಿದೆಯಾ? ಗಾಣಿಗರು ಬಣಿಜ್ಗರು ಗಾಣಿಗರು ಸಾದರು ಲಿಂಗಾಯತ ಉಪಪಂಗಡ ಗೊತ್ತಿದೆವ? ಅವರೆಲ್ಲರನ್ನೂ ಒಂದೇ ಹಡಿಯಲ್ಲಿ ತೊಗೊಂಬಂದು ನೀವು ಇದು ಮಾಡಿ ಅಂತೇಳಿ ನಾವು ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡಿದ್ದೀವಿ. ಈ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಈತನ ಮಧ್ಯೆ ಇವತ್ತು ದಿವಸ ಒಂದು ಪತ್ರಿಕೆಯಲ್ಲಿ ಇವತ್ತು ದಿವಸ ಜನಸಂಖ್ಯೆ ಎಷ್ಟೆಷ್ಟು ಅಂತ ಬರ್ತದೆ. ಆ ರೀತಿ ಆಗಲಿಕ್ಕೆ ಅದನ್ನು ನಾವು ಕೂಡ ಬಿಡೋದಲ್ಲ. ಮುಖ್ಯಮಂತ್ರಿಗಳಿಗೂ ನಾವು ಹೇಳಿದ್ದೀನಿ, ಹಿಂದೂ ಕೂಡ ಹೇಳಿದ್ದೀನಿ. ಅದು ರಿಪೋರ್ಟ್ ಬಂದು ನೋಡಿದ ಮ್ಯಾಗ ನಮ್ಮ ಸತ್ಯಾಂಶ ಗೊತ್ತಾಗ್ತದೆ. ರಿಪೋರ್ಟ್ ನೋಡ್ಲಾದೇನೆ ಸುಮ್ಮನೆ ನಾವು ಚರ್ಚೆ ಮಾಡಿದ್ರೆ ಉಪಯೋಗಿಲ್ಲ. ಆದ್ರೆ ಲಿಂಗಾಯತ ವಿಚಾರದಲ್ಲಿ ಒಂದು ಹೇಳ್ತೀನಿ, ಎಲ್ಲ ಉಪಪಂಗಡಗಳು ಯಾವ್ಯಾವ ಅನ್ನೋದು ಗೊತ್ತಿದೆ. ಆ ಉಪಪಂಗಡಗಳನ್ನೆಲ್ಲನೂ ಒಂದೇ ಅಡಿಯಲ್ಲಿ ತೊಗೊಂಬಂದು ಅವರು ಏನೇ ಬರ್ಸಿರಲಿ, ಲಿಂಗಾಯತ ಗಾಣಿಗ ಅಂತ ಬರ್ಸಿರ್ಬೋದು, ಲಿಂಗಾಯತ ಸಾಧು ಅಂತ ಬರ್ಸಿರ್ಬೋದು, ಲಿಂಗಾಯತ ರೆಡ್ಡಿ ಅಂತ ಬರ್ಸಿರ್ಬೋದು, ಅದು ಹಿಂದೂ ಗಾಣಿಗ ಅಂತ ಬರ್ಸಿರ್ಬೋದು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ಬೋದು, ಹಿಂದೂ ಮಾಲ್ಗಾರ ಅಂತ ಬರ್ಸಿರ್ಬೋದು, ಹಿಂದೂ ಬಣಿಜ್ಗ, ಹಿಂದೂ ಸಾಧು ಏನೇ ಬರ್ಸಿರಲಿ ಅವರೆಲ್ಲವನ್ನ ಒಂದೇ ಹಿಡಿದಲ್ಲಿ ತಂದು ಅವ್ರನ್ನ ಕೌಂಟ್ ಮಾಡಬೇಕು. ಅವಾಗ ನಿಜವಾದಂಥ ಜನಸಂಖ್ಯೆ ನಮ್ಗೆ ಗೊತ್ತಾಗ್ತದೆ. ಆ ಫೇರ್ ಎಕ್ಸರ್ಸೈಸ್ ಆಗಬೇಕು ಅನ್ನೋದು ನಮ್ದಿದೆ. ಕಾರಣಾಂತರದಿಂದ ಅವರು ಮೀಸಲಾತಿ ಸಲುವಾಗಿ ಆ ರೀತಿ ಬರ್ಸಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಮುಂದೆ ಹೇಳಿದ್ದಾರೆ. ಆ ರಿಪೋರ್ಟ್ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ.
ಆ ರಿಪೋರ್ಟ್ ತಿಳ್ಕೊಂಡು ನಾವು ಮಾತಾಡ್ತೀವಿ. ಸರ್, ಅಧ್ಯಕ್ಷ ಬದಲಾವಣೆ ವಿಚಾರಗಳು ಚರ್ಚೆ ಆಗ್ತಿದೆ. ಸತೀಶ್ ಜಾರಕಿಹೊಳಿ ಕೂಡ ಕರೆಕ್ಟ್ ಆಗಿ ಪಕ್ಷ ಸಂಘಟನೆ ಆಗ್ತಿಲ್ಲ ಅನ್ನೋದು. ರಾಜಣ್ಣವರು ಕೂಡ ಸತೀಶ್ ಜಾರಕಿಹೊಳಿ ನೋಡಿ, ಒಂದು ಹೇಳ್ತೀನಿ, ಈ ಎಲ್ಲಾ ವಿಚಾರಗಳು ಅಧ್ಯಕ್ಷರ ಬದಲಾವಣೆಯನ್ನ ಮುಂದುವರಿಕೆಯನ್ನ ಯಾರು ಮಾಡೋದು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತದೆ.